ಬೆಳಗ್ಗೆ ಒಲೆ ಎಸಿದ್ವಲ್ಲ, ಅದ್ರದ್ದು ಕೆಂಡ ಎಲ್ಲ ಹಂಗೆ ಇದೆ ಒಳಗಡೆ. ಒಂದು ಸ್ವಲ್ಪ ಉರ್ಬಿಟ್ರೆ ಕೊಳವೆ ತಗೊಂಡು ಬೇಗ ಕತ್ಕೊಬಿಡ್ತದೆ. ಚೆನ್ನಾಗಿ ಕತ್ಕತು. ಇದೇ ಉರಿಲಿ ಬಿರ್ಬಿರ್ನೆ ಮುಗಿಸ್ಬಿಡ್ತೀನಿ. ಈತ ಎಲ್ಲಾನು ಮಾಡ್ತಾವಳೆ. ಆದರೆ ಇವತ್ತು ಏನು ಮಾಡ್ತಿದ್ದಾಳು, ಏನು ಅಡುಗೆ ಮಾಡ್ತಿದ್ದಾಳು ಅಂತ ಗೊತ್ತಾಯ್ತು ಅಲ್ವ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಕಣ್ರಪ್ಪ, ಮನೇಲಿ ಕಲ್ಸಕ್ಕರೆ ಐತಲ್ಲ, ಅದಕ್ಕೆ ಸಬ್ಬಕ್ಕಿ ಪಾಯಸ ಮಾಡೋದು ಅಂತ ಮಾಡ್ತಾಯಿವಿ. ಮಾಮೂಲಿ ಸಕ್ಕರೆಯಲ್ಲೂ ಮಾಡ್ಬೋದು, ಆದರೆ ಕಲ್ಸಕ್ಕರೆ ಇನ್ನೇನಕ್ಕೂ ಉಪಯೋಗ ಆಗೋದಿಲ್ವಲ್ಲ. ತಿಂದರೆ ಕೊಬ್ಬರಿಕಾಯಿ ಜೊತೆ ತಿನ್ಬೋದು, ಆಮೇಲೆ ಬೇರೆ ತಿಂಡಿಗಳೆಲ್ಲ ಮಾಡ್ಬೋದು. ಅದ್ರ ಜೊತೆಗೂ ಇರಲಿ ಸಬ್ಬಕ್ಕಿ ಪಾಯಸನೇ ಮಾಡ್ಬಿಡೋದು ಅಂದ್ಬಿಟ್ಟಪ್ಪ ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿವಿ ಕಣ್ರಪ್ಪ. ಈಗ ಮಾಡ್ದಂಗೆ ಅಂತ ನೋಡದ. ತುಪ್ಪ ಚೆನ್ನಾಗಿ ಕಾದದೆ. ಅದಕ್ಕೆ ಈಗ ತುಪ್ಪ ಕಾದದಲ್ಲ, ಅದ್ರೊಳಗೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತೀನಿ. ಆಮೇಲೆ ಜಾಸ್ತಿ ಸೀಸ್ಬಾರ್ದು, ಸೀಸ್ಬಿಟ್ರೆ ಒಂಥರ ಚೆನ್ನಾಗಿರೋಕ್ಕಿಲ್ಲ, ಅದ್ರ ರುಚಿನೇ ಹೊಂಟೋಗ್ಬಿಡ್ತದೆ, ಗೋಡಂಬಿ ದ್ರಾಕ್ಷಿ ರುಚಿನೇ ಹೊಂಟೋಗ್ಬಿಡ್ತದೆ. ಅದಕ್ಕೆ ಬರೀ ತುಪ್ಪನೇ ಬಿಸಿಯಾಗಿರ್ತದಲ್ಲ, ಆದ ತಕ್ಷಣ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಹುರಿದ್ಬಿಟ್ಟು, ಅದೇ ಕಣಪ್ಪ ದ್ರಾಕ್ಷಿಗಳು ಎಲ್ಲ ಒಳಗಡೆ ಹೋದಂಗೆ ಆಗಿರ್ತವೆ, ಬಾಡ್ಕೊಂಡಿರ್ತವೆ. ಆದರೆ ತುಪ್ಪದೊಳಗಡೆ ಆದ ತಕ್ಷಣ ಅದು ಎಲ್ಲ ಉಪ್ಕೋತವೆ ಕಣ್ರಪ್ಪ. ಆಗಲೇ ತಗೊಡ್ಬೇಕು. ಉಪ್ಪಾದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ಈಗ ದ್ರಾಕ್ಷಿ ಅದೆಲ್ಲ ಒಂಥರ ಕೆಂಪು ಇರ್ತದೆ, ಅದೆಲ್ಲ ಕರ್ಕರ್ಗಾಗ್ಬಿಡ್ತದೆ. ಕರ್ಗಾಗೋ ತನಕ ಇರೋದು ಬೇಡ, ಮುಂಚೆನೇ ಹುರ್ಕೊಂಡು ತೆಗೆದ್ಬಿಡೋದ ಕಣಪ್ಪ. ಇವಾಗ ನೋಡಿ ಎಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಹುರಿದು ಗೋಡಂಬಿ ಕೆಂಪುಗೆ ಆಗದೆ ಲೈಟಾಗಿ. ಆಮೇಲೆ ದ್ರಾಕ್ಷಿ ತುಪ್ಪದಲ್ಲಿ ಹುರಿದದಲ್ಲ, ಅದಕ್ಕೆ ಮೊಟ್ಟೆ ಥರ ಊದ್ಕೊಂಡಬೇಕಂದ್ರಪ್ಪ. ಈಗ ತೆಗೆದು ಬಿಡೋದ. ಒಂದು ಬಾಣಲಿ ತಗೊಂಡು ಅಲ್ಲಿ ತುಪ್ಪ ಹಾಕೊಂಡು ಗೋಡಂಬಿ ದ್ರಾಕ್ಷಿ ಹುಡ್ಕೊಂಡೆಯಪ್ಪ. ಆ ಗೋಡಂಬಿ ದ್ರಾಕ್ಷಿನ ಒಂದು ತಟ್ಟೆಗೆ ಬೇರೆ ಕಡೆ ಎತ್ತಿಟ್ಕೊಂಡು ಈಗ ಅದೇ ಬಾಣಲಿ ಇತ್ತಲ್ಲ ಅಲ್ಲಿಗೆ ಹಾಲು ಹಾಕ್ತಾವನಿಯಪ್ಪ. ಹಾಲನ್ನ ಕಾಯಿಸ್ಕೋಬೇಕು ಬೇರೆ, ಅದಕ್ಕೆ ಹಾಲನ್ನ ಕಾಯಿಸ್ಕೊಂಡು ಮಡಿಕೊಳ್ಳೋದ ಅಂದ್ಬಿಟ್ಟು ಹಾಲು ಹಾಕ್ತಾವನಿ. ಹಾಲು ಒಂದು ಸ್ವಲ್ಪ ಜಾಸ್ತಿನೇ ತಗೋತಾವನಿ, ಯಾಕಂದರೆ ಹಾಲು ಜಾಸ್ತಿ ಇದ್ದರೆ ಪಾಯಸ ಇರೋದಕ್ಕಿಂತ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಆಮೇಲೆ ಹಾಲಿದ್ಮೇಲೆ ಸರಿ ಆಯ್ತದೆ. ಅದಕ್ಕೆ ಹಾಲನ್ನ ಜಾಸ್ತಿ ತಗೋತಾವನಿ. ಸಕ್ಕರೆನೂ ತಂದೆ ಹಾಲ್ಗೆ ಹಾಕೊಂಡು ಕಾಯಿಸ್ಕೊಳ್ಳೋದು ಅಂದ್ಬಿಟ್ಟು ಎಷ್ಟು ಬೇಕು ಅಷ್ಟು ಸಕ್ಕರೆ. ಒಬ್ರಿಗೆ ಇಷ್ಟ ಜಾಸ್ತಿ ಸಕ್ಕರೆ, ಒಬ್ರಿಗೆ ಇಷ್ಟ ಆಯ್ತದೆ, ಒಬ್ಬೊಬ್ರಿಗೆ ಸಕ್ಕರೆ ಜಾಸ್ತಿ ಇಷ್ಟ ಆಯ್ಕಿಲ್ಲ. ಅದಕ್ಕೆ ಆಮೇಲೆ ಸುಗ್ಗಿಗಾರು ಇರ್ತದಲ್ಲ, ಅವರೆಲ್ಲ ಜಾಸ್ತಿ ಸಕ್ಕರೆ ತಿನ್ನೋಕ್ಕಿಲ್ವಲ್ಲ, ಅವರೆಲ್ಲ ಲೈಟಾಗಿ ಹಾಕತ್ತಾರೆ. ನಮ್ಮ ಮನೇಲಿ ಹಂಗೇನು ಇಲ್ವಲ್ಲ, ಅದಕ್ಕೆ ರುಚಿಯಾಗಿ ಚೆನ್ನಾಗಿರಲಿ ಸಿಹಿಗೆ ಅಂದ್ಬಿಟ್ಟು ಬೇಕಾದಷ್ಟು ಎಷ್ಟು ಬೇಕು ಅಷ್ಟನ್ನ ಹಾಕತ್ತವನಿ. ಆದರೆ ಈಗಲೇ ಹಾಕೋಕ್ಕಿಲ್ಲ, ಹಾಲು ಕುದಿಬೇಕು, ಇನ್ನು ಕುದ್ದು ಬಂದೇ ಇಲ್ವಲ್ಲ, ಕುದ್ದು ಬಂದಮೇಲೆ ಹಾಕ್ತೀನಿ. ಅರೆ ತಂದು ಮಡಿಕೊಂಡೆ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಆಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು. ಕಣ್ಣ ಹಾಡಂತೆ ಕಾಯುವಿನು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎಲೆ ಮೇಲೆ. ಆಗ್ಲೇ ಹಾಲು ಉಕ್ಕೆ ಬಂದ್ಬಿಡ್ತಲ್ಲ.
ಈಗ ಸಕ್ಕರೆ ಹಾಕಿನಿ. ಇನ್ನೊಂದು 2 ಕುದಿ ಬಂದ್ಬಿಡ್ಲಿ. ಇನ್ನೊಂದು 2 ಕುದಿ ಬಂದ ತಕ್ಷಣ ಇಳಿದ್ಬಿಟ್ಟು ಬಿಸಿನೀರು ಮಾಡಿಬಿಡ್ತೀನಿ. ಓ, ಈ ಸೀತೆ ಯಾಕೆ ಈಗ ಬಿಸಿನೀರು ಮಡಗ್ತಿದ್ದಾಳು? ಆ ಬಿಸಿನೀರು ಒಳಗಡೆನೆ ಹಿಂಗೆ ಹಾಕ್ಬಿಟ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಇವತ್ತು ಮಾಡ್ತಾ ಇರೋದು ನಾವು ಸಬ್ಬಕ್ಕಿ ಪಾಯಸ. ಆ ಸಬ್ಬಕ್ಕಿ ಪಾಯಸ ಮಾಡಬೇಕಾದ್ರೆ ನಾವು ಒಂದೊಂದು ಸ್ಟೆಪ್ಪಲ್ಲೂ ಹುಷಾರಾಗಿರಬೇಕು, ಇಲ್ಲಾಂದರೆ ಪಾಯಸ ಹಾಳಾಗ್ಬಿಡ್ತದೆ, ಚೆನ್ನಾಗಿರೋಕ್ಕಿಲ್ಲ. ನಾನು ಮಾಡೋದು ಹೆಂಗೆ ಗೊತ್ತಾ? ತುಪ್ಪ ಹಾಕೊಂಡು ಗೋಡಂಬಿ ದ್ರಾಕ್ಷಿ ಹಾಕೊಂಡು ಹುರ್ಕೊಬಿಡೋದು. ಗೋಡಂಬಿ ದ್ರಾಕ್ಷಿನ ತುಪ್ಪ ಹಾಕೊಂಡು ಆಮೇಲೆ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿ ಇಲ್ಲ ಬೇರೆ ಬಾಣಲಿ ಯಾವುದೋ ಒಂದು ಬಾಣಲಿಗೆ ಹಾಲು ಕಾಯಿಸ್ಕೊಳ್ಳೋದು. ಹಾಲೆಲ್ಲ ಕುದ್ದಾದ್ಮೇಲೆ ಸಕ್ಕರೆ ಎಷ್ಟು ಬೇಕು ನಮಗೆ, ಈಗ ಸಿಹಿ ಬೇಕಾದವ್ರಿಗೆ ಸಿಹಿ ಬೇಕಿರ್ತದೆ, ಒಬ್ಬರಿಗೆ ಸಿಹಿ ಇಷ್ಟ ಇರೋಕ್ಕಿಲ್ಲ, ಇನ್ನೊಬ್ಬರಿಗೆ ಸುಗೀಗರ್ ಇರ್ತದೆ, ಅವರು ಸಿಹಿ ತಿನ್ನಂಗಿರಂಗಿಲ್ಲ. ಅಂಥವ್ರಿಗೆಲ್ಲ ಸಿಹಿನ ಕಡಿಮೆ ಹಾಕೊಳ್ಳಿ. ನಮಗೆ ಏನೂ ಇಲ್ವಲ್ಲ, ಅದಕ್ಕೆ ಸಿಹಿನ ನಾರ್ಮಲಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕುದಿಸ್ಕೊಂಡೆಯಪ್ಪ. ಆಯಿತಾ? ಹಾಲ ಕುದಿಸ್ಕೊಂಡಾದ್ಮೇಲೆ ಹಾಲನ್ನ ಎತ್ತಿ ಇಟ್ಬಿಡ್ಬೇಕು. ಇನ್ನೊಂದು ಪಾತ್ರೆ ತಗೊಂಡು ಬಿಸಿನೀರು ಹಾಕಬೇಕು. ಬಿಸಿನೀರು ಅಂದರೆ ಮಾಮೂಲಿ ನೀರು ಹಾಕೊಂಡು ಅದು ನೀರು ಕುದಿ ಬರ್ತದಲ್ಲಪ್ಪ, ಆಗ ಕುದಿ ಬಂದ ತಕ್ಷಣ ಈ ಸಬ್ಬಕ್ಕಿ ಇರ್ತಾವಲ್ಲ, ಈ ಸಬ್ಬಕ್ಕಿನ ಒಳಗಡೆ ಹಾಕೊಳ್ಳೋದು. ಆಮೇಲೆ ತಣ್ಣೀರಿಗೆ ಸಬ್ಬಕ್ಕಿ ಹಾಕಕ್ಕೆ ಹೋಗಬೇಡಿ. ನೀರು ಸ್ವಲ್ಪ ಕಾಯಬೇಕು, ಗೊತ್ತಿರುತ್ತಲ್ಲ ನೀರು ಕಾಯೋದು. ಆ ಕಾಯಿ ತೇರ್ಬೇಕಾದ್ರೆ ಈ ಸಬ್ಬಕ್ಕಿ ಹಾಕೊಂಡು ಕುದಿಸ್ಕೋಬೇಕು. ಅದು ಈ ಥರ ಬೆಳ್ಳಗೆ ಇರ್ತದೆಯಪ್ಪ. ಅದು ಕುದೀತಾ ಕುದೀತಾ ಹೆಂಗಾಗ್ಬಿಡ್ತದೆ ಅಂದರೆ ಗ್ಲಾಸ್ ಥರ ಆಗ್ಬಿಡ್ತದೆ. ಈ ಥರ ಬೆಳಗಿರೋದೆಲ್ಲ ಹೋಗ್ಬಿಟ್ಟು ಒಂಥರ ಟ್ರಾನ್ಸ್ಪರೆಂಟ್ ಅಂತಾರಲ್ಲ ನೋಡಿ, ಗ್ಲಾಸ್ ಥರ ಆ ಥರ ಆಗಬೇಕು. ಅಲ್ಲಿ ತನಕನೂ ಬೇಯಿಸ್ಕೋಬೇಕು. ಮೇಲೆಪ್ಪ ಇನ್ನೊಂದು ಮುಖ್ಯವಾಗಿ ಏನು ಟಿಪ್ಸ್ ಅಂದರೆ, ಸಬ್ಬಕ್ಕಿನ ಯಾವಾಗಲೂ ಲೂಸ್ ತಗೋಬಾರ್ದು. ಲೂಸ್ ತಗೊಂಡ್ರೆ ಹೆಂಗಿರ್ತದೆ ಗೊತ್ತಾ? ದಪ್ಪದಾಗಿ ಬಂದಿರ್ತದೆ. ಅದು ನಾವು ಅದರಲ್ಲೂ ಮಾಡಿದಾಗ ಹೆಂಗೆ ಬತ್ತು ಅಂದರೆ, ಅದು ಸಬ್ಬಕ್ಕಿ ಸರಿತಿಲ್ವೋ ಇಲ್ಲ ಹೆಂಗೆ ಸರಿತಿಲ್ವೋ ನಮ್ಗೆ ಗೊತ್ತಿಲ್ಲ ಕಣ್ರಪ್ಪ. ಆದರೆ ನಾವು ಲೂಸ್ ತಗೊಂಡು ಮಾಡಿದಾಗ ಅದು ಕುದಿಯಕ್ಕೆ ಮಾಡ್ತೀವಲ್ಲ ನೀರೊಳಗಡೆ, ಅದು ಕುದಿಯೋಕ್ಕೆ ಇಲ್ಲ. ಅದೆಲ್ಲ ಒಂಥರ ಕರ್ಗಿ ಹೋಗಿ ಒಂಥರ ಗಟ್ಟಿ ಆಯ್ತದೆ. ಆದರೆ ಅದು ಬೆಂದಿರೋಕ್ಕಿಲ್ಲ ಒಳಗಡೆಯಪ್ಪ. ಅದು ಹೇಳ್ಬೇಕು ಅಂದರೆ ಅಷ್ಟೊಂದು ಸೂಟೇಬಲ್ ಅಲ್ಲ ಪಾಯಸ ಮಾಡೋಕ್ಕೆ. ಅದಕ್ಕೆ ನೀವು ಯಾವತ್ತೂ ಲೂಸ್ ತಗೊಳಕ್ಕೆ ಹೋಗಬೇಡಿ. ಪಾಕೆಟ್ ಬರ್ತದೆ, ಒಂದು ಅರ್ಧ kg 1/4 kg ಇಲ್ಲ 1 kg ಅಂತ ಪಾಕೆಟ್ ಮಾಡಿರ್ತಾರೆ. ಆ ಪಾಕೆಟಲ್ಲಿ ತಗೊಳ್ಳಿ, ಆಗ ಅದ್ರಲ್ಲಿ ಮಾಡಿದಾಗ ಒಳ್ಳೆ ಸೂಪರಾಗಿ ಬರುತ್ತೆ. ಅದು ತುಂಬ ಚಿಕ್ಕದಾಗಿರುತ್ತೆ. ಲೂಸ್ ತಗೊಂಡ್ರೆ ಏನಾಯ್ತದೆ ಅಂದರೆ ದೊಡ್ಡದಾಗಿರ್ತದೆ, ಆಮೇಲೆ ಬೇಯಿಸಿದ್ರು ಬೇಯೋಕ್ಕಿಲ್ಲ, ಅದು ಸರಿಯಾಗೋಕ್ಕೂ ಇಲ್ಲ. ಅದಕ್ಕೆ ಈ ಥರ ಮಾಡಿದ್ರೆ ಈಸಿ, ಆಮೇಲೆ ಸಿಂಪಲ್ಲು, ಆಮೇಲೆ ಬೇಗನೂ ಮಾಡ್ಕೋಬಹುದು. ಯಾವುದೇ ಕಷ್ಟ ಬಂದರೂ ಅದು ಏನೂ ಆಯ್ಕಿಲ್ಲ ಇದರಲ್ಲಿ ಪಾಕೆಟಲ್ಲಿ ಮಾಡಿದ್ರೆ. ಲೂಸ್ ತಗೊಳ್ಳೋಕ್ಕೆ ಹೋಗಬೇಡಿ, ಪಾಕೆಟಲ್ಲಿ ತಗೊಂಡು ಮಾಡಿ, ಆಗ ಈಸಿ ಮಾಡ್ಕೋಬೋದು, ಬೇಗನೂ ಮಾಡ್ಕೋಬೋದು. ನಮಗೆ ಯಾವುದೇ ಕಷ್ಟನೂ ಕೊಡೋಕ್ಕಿಲ್ಲ, ಬೇಗ ತಯಾರಾಯ್ತದೆ. ಇಲ್ಲಪ್ಪ, ನೀರಿಟ್ಬಿಟ್ಟು ಸಬ್ಬಕ್ಕಿ ಹಾಕ್ಬಿಟ್ಟು ನೀವು ಆ ಕಡೆಗೆ ಹೋಗಿ ಇಲ್ಲ ಈ ಕಡೆಗೆ ಹೋಗಿ, ಇಲ್ಲಾಂದರೆ ಟಿ ವಿ ನೋಡ್ತಾ ಕೂತ್ಕೊಳ್ಳೋದಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಸಬ್ಬಕ್ಕಿ ಅಂಟಿಟ್ಕೊಬಿಡುತ್ತೆ. ಅದಕ್ಕೆ ತಿರುಗಿಸ್ತಾ ಇರಬೇಕು. ಈಗ ಬೋಸಿಗೆಲ್ಲ ಅಂಟ್ಕೊಂಬಿಟ್ಟಿರ್ತದೆ ಸಬ್ಬಕ್ಕಿ. ಅದಕ್ಕೆ ಅದನ್ನ ಅಂಟ್ಕೊಳಕ್ಕೆ ಬಿಡಬೇಡಿ. ಅಂದರೆ ಒಂಥರ ತಳ ಇಟ್ಕೊತದಲ್ಲ ನೋಡಿ, ಆ ಥರ ಇಟ್ಕೊಬಿಡುತ್ತೆ. ಅದಕ್ಕೆ ತಳ ಇಡ್ಸೋಕ್ಕೆ ಬಿಡಬೇಡಿ, ಆಗಾಗ ಕೈ ಆಡಿಸ್ಕೊತಾ ಇರಬೇಕು. ನೋಡಿ, ನಿಮಗೆ ಗೊತ್ತಾಯ್ತಾ ಇರ್ತದೆ ಸಬ್ಬಕ್ಕಿ ಹಿಂಗಿರ್ತವೆ, ಬೆಂದಾದ್ಮೇಲೆ ಹೆಂಗಿರ್ತದೆ ಅಂತನ ತೋರಿಸ್ತೀನಿ ನೋಡಿ. ಈ ಥರ ಆಗೋಯ್ತು, ಟ್ರಾನ್ಸ್ಪರೆಂಟ್ ಥರ ಅಂತಾರಲ್ಲ ಆ ರೀತಿ ಆಗೋಯ್ತು. ಇದು ಬೆಂದಿರ್ತದೆ ಅಪ್ಪ. ಈಗ ಇದು ರೆಡಿ, ಪಾಯಸ ಮಾಡೋಕ್ಕೆ ರೆಡಿ ಆಗದೆ ಅಂತ ಅರ್ಥ. ಮೊದಲಿತ್ತಲ್ಲ ಹಂಗೆ ಪಾಯಸ ಗೀಸ ಮಾಡೋಕೆ ಆಯ್ತಿಲ್ಲ, ಅದನ್ನೇ ಹಾಕ್ಬಿಟ್ರದು ಬೆಂದಿರೋಕ್ಕಿಲ್ವಲ್ಲ, ಅದು ಚೆನ್ನಾಗಿರೋದಿಲ್ಲ, ಮತ್ತು ಹೊಟ್ಟೆಗಿಟ್ಟೆ ನೋವು ಎಲ್ಲ ಬರುತ್ತೆ. ಅದರಿಂದ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗಲೇಪ್ಪ ಸಬ್ಬಕ್ಕಿ ಪಾಯಸ ರೆಡಿನೇ ಆಗ್ಬಿಟ್ಟದೆ ಅನ್ಕೊಳ್ಳಿ. ಎಲ್ಲ 3/4% ಆಗೇ ಹೋಯ್ತು. ಈಗ ಏನು ಮಾಡಬೇಕು ಗೊತ್ತಾ? ಈಗ ಸಬ್ಬಕ್ಕಿ ಪಾಯಸಕ್ಕೆ ಈಗ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಬಿಸಿನೀರಲ್ಲಿ ಕುದಿಸ್ಕೊಂಡಿರ್ತೀವಲ್ಲ ಸಬ್ಬಕ್ಕಿ, ಇದನ್ನ ಹಾಲೊಳಗಡೆ ಹಾಕಿ ಅಥವಾ ಹಾಲನ್ನೇ ಇದ್ರೊಳಗಡೆ ಹಾಕಬೇಕು. ಈಗ ನಾನು ಇಲ್ಲಿ ಸಬ್ಬಕ್ಕಿ ಪಾಯಸ ಬೇಯಿಸ್ಕೊಂಡಿದ್ನಲ್ಲ ಅದ್ರೊಳಗಡೆನೆ ಹಾಲು ಹಾಕ್ತಾವನಿ. ಬೇಕಾದ್ರೆ ನೀವು ಬೇಕು ಅಂದರೆ ಬೇಕಾದ್ರೆ ಹಾಲಿನ ಪಾತ್ರೆಗೆ ಈ ಸಬ್ಬಕ್ಕಿನಾದರೂ ಹಾಕೊಳ್ಳಿ, ಅಥವಾ ನಾನು ಮಾಡ್ದಂಗಾದರೂ ಮಾಡಿ. ನಾನು ಸಬ್ಬಕ್ಕಿ ಬೆಂದ್ಕೊಂಡಿತ್ತಲ್ಲ ಅಲ್ಲಿಗೆ ಹಾಲು ಹಾಕ್ತೆ. ಈಗ ಏನು ಗೊತ್ತಾರಪ್ಪ, ಇನ್ನೊಂದು ಟಿಪ್ಸ್ ಏನಂದರೆ ಹಾಲನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಈಗ
ಈಗ ಒಂಥರ ನೀರು ಥರ ಇರ್ತದೆ. ಆಮೇಲೆ ಗಟ್ಟಿ ಆಯ್ತಾ ಇನ್ನೂ ಗಟ್ಟಿ ಆಗ್ಬಿಡ್ತದೆ. ಅದಕ್ಕೆ ನಮಗೆ ಮೊದಲೇ ಸ್ವಲ್ಪ ಎಷ್ಟು ಗಟ್ಟಿ ಬೇಕು ಅಷ್ಟು ಮುಂಚೆ ಒಂದು ಸ್ವಲ್ಪ ತೆಳ್ಳ ಮಾಡ್ಕೋಬೇಕು. ಆಗ ಅದು ಬೆಂದು ಆಮೇಲೆ ಹಾರಾದ್ಮೇಲೆ ಗಟ್ಟಿ ಆದರೆ ಸರಿ ಆಯ್ತದೆ ಗಣಪ. ಈಗ ಎಲ್ಲ ಕಡೆಯಲ್ಲೂ ಸಬ್ಬಕ್ಕಿ ಪಾಯಸ ಹಿಂಗೆ ಮಾಡೋದು ಅಂದರೆ ನೀರು ಜಾಸ್ತಿ ಮಾಡೋಕ್ಕಿಲ್ಲ. ಗೋರ್ಕೊಂಡು ಕೈಯಲ್ಲಿ ತಿನ್ನಂಗೆ ಇಲ್ಲಾಂದರೆ ಸ್ಪೂನ್ ತಗೊಂಡು ತಿನ್ನಂಗೆ ಒಳ್ಳೆ ಚೆನ್ನಾಗಿರ್ತದೆ. ಆ ಟೈಪಲ್ಲಿ ಎಷ್ಟು ಬೇಕು ನಿಮಗೆ ಅಷ್ಟು ಹಾಲು ಹಾಕೊಳ್ರಪ್ಪ. ಆಮೇಲೆ ನಾನು ಹೇಳ್ದಂಗೆ ಕೈ ಆಡ್ಸೋದಂತೂ ಮರಿಬೇಡಿ. ಇಂಥ ಟೈಮಲ್ಲಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಇಟ್ಕೊಬಿಡ್ತದೆ. ಹಬ್ಬಕ್ಕೆ ಪಾಯಸಕ್ಕೆ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈಗ ಒಂದು ಸ್ವಲ್ಪ ಕಲರ್ ಹಾಕತ್ತವನಿ. ಕಲರ್ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡಿ. ನಮಗೆ ಕಲರ್ ಬೇಡ, ಬೆಳಿಗ್ಗೆ ಇರಲಿ ಇದನ್ನೇ ತಿಂತೀವಿ ಅಂದರೆ ತಿನ್ಬೋದು. ಇಲ್ಲಾಂದರೆ ಒಂದೊಂದು ಕಲರು ಅಂದರೆ ಮಾಮೂಲಿ ಒಂಥರ ಹಸಿರು ಕಲರು ಇದ್ದರೆ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ಕಡೆನೂ ಹಸಿರು ಕಲರೇ ಮಾಡೋದು. ಅದಕ್ಕೆ ನನಗೆ ಒಂದು ಸ್ವಲ್ಪ ಹಸಿರು ಕಲರಾಗಿ ಕಲರ್ ಪೌಡ್ರ್ ಇರ್ತದಲ್ಲ ಕಲರು, ಆ ಕಲರ್ ಹಾಕತ್ತಾ ಇದ್ದೀನಿ. ಈಗ 90 ಬಗೆ ಎಲ್ಲ ಕಂಪ್ಲೀಟ್ ಆಯಿತು ಪಾಯಸ. ಇನ್ನೇನು ಇಲ್ಲ, ಈಗ ಇಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನ ಹಾಕೊಂಡು ಆಮೇಲೆ ಲಾಸ್ಟ್ಗೆ ಒಂದು ಸ್ವಲ್ಪ ಗಮಕ್ಕೆ ಏಲಕ್ಕಿ ಕೆಚ್ಚು ಹಾಕ್ಬಿಡ್ತೀನಿ. ಏಲಕ್ಕಿ ಕೆಚ್ಚು ಹಾಕೋರೆ ಇನ್ನೂ ಗಮನ ಚೆನ್ನಾಗಿರ್ತದೆ. ಒಬ್ರಿಗೆ ಏಲಕ್ಕಿ ಇಷ್ಟ ಆಯ್ಕಿಲ್ಲ, ಸ್ಮೆಲ್ಲು ಒಬ್ರಿಗೆ ಇಷ್ಟ ಆಯ್ಕಿಲ್ಲ. ಆಗ ಏಲಕ್ಕಿ ಸ್ಮೆಲ್ ಬೇಡ ಅಂದರೆ ಇದನ್ನೂ ಹಾಕ್ಬೇಡಿ, ಹಂಗೆ ತಿನ್ಬೋದು. ಆಮೇಲೆ ಇನ್ನೇನಪ್ಪ ಅಂದರೆ ನೋಡಿ, ಈಗ ಸಬ್ಬಕ್ಕಿ ಪಾಯಸ ಆಗಲೇ ರೆಡಿ ಆಗದೆ. ಈಗ ನಾನು ಹಿಡಿದ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿ ಮಡ್ಬಿಡ್ಬೇಕು. ಆಗ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗಿ ಸೆಟ್ ಆಯ್ತದೆ. ಈಗ ಮಿಕ್ಸ್ ಎಲ್ಲ ಆಯಿತುಪ್ಪ. ಈಗ ಪಾಯಸ ಸಬ್ಬಕ್ಕೆ ಪಾಯಸ ರೆಡಿನೇ ಆಗೋಯ್ತು. ಈಗ ಒಂದು 10 ನಿಮಿಷ ಮುಚ್ಚಿ ಮಾಡಿಬಿಡ್ದೆ. ಆಮೇಲೆ ಒಂದು ಸ್ವಲ್ಪ ಕಡಿಮೆ ಉರಿ ಕೊಟ್ಕೋಬೇಕು. ಲಾಸ್ಟ್ ಮೇಲೆ ಹಾಲಾಗ್ತಿರಲ್ಲ ಆಗ್ಲಿಂದ ಕಡಿಮೆ ಉರಿಲಿ ಮಾಡ್ಕೊಳ್ರಪ್ಪ. ಯಾಕಂದರೆ ತಳ ಬೇಗ ಇಟ್ಕೊಬಿಡುತ್ತೆ ಜಾಸ್ತಿ ಕೊಟ್ಬಿಟ್ರೆ. ಅದಕ್ಕೆ ತಳ ಹಿಡಿಬಾರ್ದು ಅಂದರೆ ಕಡಿಮೆ ಉರಿ ಹಾಲು ಹಾಕಿದ್ಮೇಲೆ ಕಡಿಮೆ ಉರಿಯಿಂದ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ, ಒಂಥರ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ತನಕನೂ ಸಬ್ಬಕ್ಕಿ ಪಾಯಸ ಅಂದರೆ ಇಷ್ಟ ಆಗೇ ಇರ್ತದೆ. ನೀವು ಮನೇಲಿ ಟ್ರೈ ಮಾಡಿ, ನಿಮಗೂ ಗೊತ್ತಿರುತ್ತೆ ಹೇಳ್ಬೇಕು ಅಂದರೆ. ಆದರೆ ಗೊತ್ತಿಲ್ಲ ಅಂದರೆ ಒಬ್ರಿಗೆ ಗೊತ್ತಿರೋದಿಲ್ಲ, ಒಬ್ರಿಗೆ ಗೊತ್ತಿರುತ್ತೆ. ಯಾರು ಗೊತ್ತಿಲ್ಲ ಅವರು ತಿಳ್ಕೊಂಡು ಮಾಡಿ. ಈ ನಾನು ಹೇಳ್ದಂಗೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಿಮಗೆ ಗೊತ್ತಿದ್ರೂ ಪರವಾಗಿಲ್ಲ, ಅದನ್ನೇ ಮಾಡ್ಕೊಂಡು ತಿನ್ನಿ. ಇನ್ನೇನ್ರಪ್ಪ ನೋಡಿ, ಈ ವಿಡಿಯೋದಲ್ಲಿ ಈ ಸಲ ಒಂದು ಸಲ ಡಿಫ್ರೆಂಟಾಗಿ ಕತೆ ಇರಲಿ ಅಂದ್ಬಿಟ್ಟು ವ್ಲಾಗ್ ಟೈಪಲ್ಲಿ ಈ ವಿಡಿಯೋ ಮಾಡಿದ್ದೀನಿ ಅಪ್ಪ. ನಿಮಗೆ ಏನಾದರೂ ಈ ಥರ ವ್ಲಾಗ್ ಟೈಪಲ್ಲಿ ಮಾಡಿ ವಿಡಿಯೋಗಳಂದ್ರೂ ಈ ಟೈಪಲ್ಲಾದರೂ ಮಾಡ್ತೀವಿ. ಇಲ್ಲ ಬೇಡ ನಮಗೆ ನಾರ್ಮಲ್ಲು ಸ್ಟೋರೀಸ್ ಹಾಕ್ತಿದ್ರಲ್ಲ ಹಂಗೆ ಸ್ಟೋರೀಸ್ ಹಾಕಿ ಅಂದರೆ ಹಂಗಿದ್ರು ಓಕೆ. ನಿಮಗೆ ಹೆಂಗೆ ಅನಿಸುತ್ತೆ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಕಮೆಂಟ್ ಮಾಡಿ, ಯಾಕಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಯಾವ ನಿರ್ಧಾರ ಬೇಕು ತಗೊಳ್ಳೋಕ್ಕೆ ಸುಲಭ ಆಗುತ್ತೆ ಕಣ್ರಪ್ಪ. ಇನ್ನೇನ್ರಪ್ಪ ಬನ್ನಿ, ಹಂಗಾರೆ ಮುಚ್ಚಿ ಮಾಡಿಬಿಟ್ಟು ಒಂದು 10 ನಿಮಿಷ ಆದಮೇಲೆ ತಗೊಂಡೋಗ್ಬಿಟ್ಟು ಮನೆಯವ್ರಿಗೆಲ್ಲ ಕೊಡೋದ. ಸೀತಾ ಆಯ್ತವ, ನಾನು ಈಚೆ ಕೂತಿದ್ನ, ಈಚೆ ತಾವು ತನ್ಕನವೇ ಏನು ಘಮ ಅಂತ ಕೂತದೆ. ಅದಕ್ಕೆ ಆಯಿತೋ ಏನೋ ಕೇಳದಂತ ಬಂದೆ ಕಣವ. ಆಯ್ತಾ ಮಗ? ಕನತೆ ಆಯಿತು, ಎಲ್ಲ ಆಗ ರೆಡಿ ಆಗದೆ. ಇನ್ನೇನು ಇಲ್ಲ, ಬಟ್ಲಿಗೆ ಹಾಕೊಂಡು ತಗೋಬತ್ತೀನಿ. ಹೋಗಿ ಬೇಕಾದ್ರೆ ನೀವು ನಾನು ತಗೋಬತ್ತೀನಿ. ಮಗ ಸರಿ. ನಿನ್ನ ಗಂಡ ಇಲ್ಕೊಂಡವ ಅತ್ತೆ? ಅವರು ಅದೇ ಹೊಲದಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಹೋದ್ರು. ಹೊಲದಲ್ಲಿ ಕೆಲಸವ? ಯಾವ ಕೆಲಸನವ ಅತ್ತೆ? ಅದೇ ತೆಂಗಿನಕಾಯಿಗಳವಲ್ಲ ಅದನ್ನ ತೆಂಗಿನಕಾಯಿ ಆಗಿರೋನ ಎತ್ಕೊಬತ್ತೀನಿ. ಆಮೇಲೆ ಒಂದೊಂದು ಕೆಳಗಡೆ ಬಿದ್ದೋಗವೆ ಎತ್ಕೊಬತ್ತೀನಿ. ಇಲ್ಲಾಂದರೆ ಯಾರು ಎತ್ಕೊಬಿಡ್ತಾರೆ, ಅದ್ರ ಬದಲು ನಾನು ಹೋಗಿ ಎತ್ಕೊಬಂದ್ಬಿಡ್ತೀನಿ ಅಂತ ಹೋದ್ರು. ಸರಿ ಆಯಿತು, ಹೋಗ್ಲಿ. ಇಷ್ಟೊತ್ತು ಬೇಕಾ ಬರ್ಬೇಕು ತಾನೆ? ಅದೇನು ಕೆಲಸ ಮಾಡ್ತಾ ನಿಂತಿದ್ದಾನೋ, ಅದೇನು ಕೆರಿತಿದ್ದಾನೋ ಅಲ್ಲಿ ಮಗ. ಹಿಂಗೆ ಅತ್ತೆ ಹೇಳ್ತವಳೆ ಅಂತ ಬೇಜಾರು ಮಾಡ್ಕೊಬೇಡಕನವ. ಮಗನ್ನ ಲೆಕ್ಕ ಕೇಳಿ ಆಮೇಲೆ ಎಲ್ಗೋದಿರಿ ಏನು ಮಟ್ಟಿರಿ ಅಂತ ವಿಚಾರಿಸ್ಕವ. ವಿಚಾರಿಸ್ಕೊ. ಹಿಂಗೆ ಗೊತ್ತಾ, ಅತ್ತೆ ಯಾಕೆ ಅಂತಿದ್ದಾಳು, ಮಗನ ಮೇಲೆ ನಂಬಿಕೆ ಇಲ್ವಾ ಅಂತ ಅನ್ಕೋಬೇಡ. ನೀನು ಒಂದು ಸ್ವಲ್ಪ ಬರ್ದು ಇಟ್ಕೋಬೇಕು ಕಣವ ಗಂಡಂದಿರ. ಈಗ ನನಗೇನಾದರೂ ಕೇಳಿದ್ರೆ ಅವ್ವ ಹಿಂಗೆ ಯಾಕವ ಅಂತ ಬೈದ್ಬಿಡ್ತಾನೆ.
ಎತ್ತವ್ರಿಗೆ ಮರ್ಯಾದೆ ಕೊಟ್ಟಾರ ಅವರು ಕೊಡೋಕ್ಕಿಲ್ಲ. ನೀನಾದ್ರೂ ಕೇಳ್ಕೊಂಡು ಅಲ್ಪ ಸ್ವಲ್ಪ ಕೇಳ್ಕೊಂಡಿರು. ನನ್ನ ಮಗ ಅಂಥವನೇನಲ್ಲ, ಇರ್ಲಿ ಕಣವ. ಹ್ಞೂ ಇರಲಿ, ಜೀವನ ಅಂದಮೇಲೆ ಎಲ್ಲಾದು ಇದ್ದಿದೆಯಾ. ಅದಕ್ಕೆ ಮಗ ಲೆಕ್ಕ ಗಿಕ್ಕ ಕೇಳ್ಕೊಂಡು ಕೆಲಸ ಮಾಡ್ತಾನಲ್ಲ, ದುಡ್ಡು ಗಿಡ್ಡು ಅವನ್ನೆಲ್ಲ ನೀಸ್ಕೊಂಡು ಮಡಿಕೋ. ನಿನಗೂ ಮಕ್ಕಳು ಮರಿ ಆದಮೇಲೆ ಬೇಕು ತಾನೇ. ಕನತೆ ನನ್ನ ಕೈಲೆ ದುಡ್ಡು ಗಿಡ್ಡು ಎಲ್ಲ ಮಡಗಿಸ್ಬಿಟ್ಟು ಬೇಕಾದಾಗ ಈಸ್ಕೊಂಡು ಹೋಯ್ತಾರೆ. ಮಗ ಸರಿ, ಹೆಂಗೋ ಚೆನ್ನಾಗಿದ್ದಾರೆ ಸಾಕು. ಕನತೆ ನೀವೇನು ಅನ್ಕೋಬೇಡಿ, ಪಾಪ ಹಂಗೇನಿಲ್ಲ ಅವರು. ಆದರೆ ಒಂದೊಂದು ಟೈಮು ಎಲ್ಲರೂ ಜೋಬ್ ಗಿಬ್ಬಲ್ಲಿ ಬಿಳ್ಸ್ಕಿಳ್ಸ್ಕೊ ಬಂದ್ಬಿಡ್ತಾರೆ ಒಂದೊಂದು ದಿನ. ಅವತ್ತು ಒಂದು 200-300 ರೂಪಾಯಿ ಬಿಡಿಸ್ಕೊಬಿಟ್ರು, ಅವತ್ತು ಬೇಜಾರಾಗೋಯ್ತು. ಆವಾಗಲಿಂದ ನನ್ನ ಕೈಲೇ ಮಡಗಿಸ್ತಾರೆ. ಬೇಕಿತ್ತು ಅಂದರೆ ತಗೊಂಡು ಹೋಗ್ತಾರೆ. ಆಮೇಲೆ ವ್ಯವಹಾರ ಇರ್ತಾವಲ್ಲ ನಿಮ್ಮ ನನಗೆ ಅದೇ ಹೊಲ ಫಲಗಳು ಅದು ಇದು ಔಷಧಿ ಗೊಬ್ಬರ ಅದು ತಗೋಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಆಗ ದುಡ್ಡು ಕೊಡು ಅಂದ್ಬಿಟ್ಟು ಕೇಳ್ಬಿಟ್ಟು ಈಸ್ಕೊಂಡು ಹೋಗ್ತಾರೆ. ಮಗ ಕೇಳಾದ್ಮೇಲೆ ಕೊಡು. ಆದರೆ ಈಗ ಮಾಮೂಲಿ ಏನಕ್ಕೆ ಎಲ್ಲಿಗೆ ಹೋಗ್ಬೇಕು ಏನಿಗೆ ತಗೊಂಡು ಅಂತ ಎಲ್ಲ ಕೇಳ್ಬಿಟ್ಟು ಕೊಡು, ಸುಮ್ಮನೆ ಕೊಡ್ಬೇಡ. ಇಲ್ಲ ಕನತೆ ಸುಮ್ಮನೆ ಹಂಗೆಲ್ಲ ಈಸ್ಕೊಂಡು ಹೋಗ್ತಿಲ್ಲ. ಏನಾದರೂ ಬೇಕಿಕ್ಕಾದಾಗೆ ಆಮೇಲೆ ದೊಡ್ಡ ವ್ಯವಹಾರಗಳಿಗೆ, ಈಗ ಅದೇ ಮರ ಕುಯ್ಸೋದು ಇಲ್ಲ ಸೌದೆ ತಗೊಳಕ್ಕೆ ಅಂತ ಮಾತ್ರ ದುಡ್ಡು ಇಸ್ಕೊತಾರೆ. ಮಗ ಸರಿ ಹಂಗಾದ್ರೆ. ಮತ್ತೆ ತಿನ್ಬಿಟ್ಟು ಟೇಸ್ಟ್ ಹೇಳಿ. ಅಕ್ಕ ಎಲ್ಲಿಂದ ತಿನ್ನೋದೀಗ? ಸ್ಪೂನೇ ಇಲ್ವಲ್ಲ? ಅಯ್ಯೋ ನನ್ನ ಮರುಗೆ ಇರು ತಗೊಬತ್ತೀನಿ. ನೋಡಿ ನಮ್ಮ ಸೊಸೆ ಸಬ್ಬಕ್ಕಿ ಪಾಯಸ ಮಾಡ್ಕೊ ಬಂದವಳೆ. ಒಳ್ಳೆ ಘಮ ಅಂತ ಅದೇ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳ್ರಪ್ಪ. ಆಮೇಲಪ್ಪ ಇನ್ನೊಂದು ಏನಂದರೆ, ಇವತ್ತಿನ ವಿಡಿಯೋ ಇತ್ತಲ್ಲ, ಇದೇ ರೀತಿ ವ್ಲಾಗ್ ಟೈಪಲ್ಲಿ ಕಾರ್ಟೂನ್ ಸ್ಟೋರೀಸ್ನ ಮಾಡಿ ಅಂದರೆ ನಿಜವಾಗ್ಲೂ ಇನ್ನು ಮುಂದೆ ಎಲ್ಲ ಈ ಥರ ಸ್ಟೋರೀಸ್ ಎಲ್ಲ ಮಾಡ್ತೀವಿ. ಅಯ್ಯೋ ಬೇಡ ಮಾಮೂಲಿ ಫ್ಯಾಮಿಲಿ ಸ್ಟೋರಿ ಟೈಪೇ ಮಾಡಿ ಕಂಟಿನ್ಯೂ ಮಾಡಿ ಅಂದ್ರೂ ಆ ಥರನೂ ಮಾಡ್ತೀವಿಪ್ಪ. ಆಮೇಲೆ ವ್ಲಾಗ್ ಅಂದ್ರೂ ನಾವೇನು ಸ್ಟೋರಿನ ಬಿಡಲ್ಲ. ಇದೇ ಥರ ಅಕಸ್ಮಾತ್ ನಿಮ್ಗೆ ಏನಾದರೂ ಅಡುಗೆ ಏನಾದರೂ ಬೇಕಿತ್ತು ಅಂತ ಕಮೆಂಟ್ ಮಾಡಿ, ಬೇಕಾದರೆ ಆ ಅಡುಗೆನ ಈ ರೀತಿ ಕಾರ್ಟೂನ್ ಮೂಲಕ ತೋರಿಸ್ತೀವಿ ಕಣ್ರಪ್ಪ. ಕಾರ್ಟೂನ್ ಸ್ಟೋರೀಸ್ಗೂ ಕಾರ್ಟೂನ್ ವ್ಲಾಗು ಏನೂ ಅಷ್ಟೊಂದೇನು ಚೇಂಜಸ್ ಇರಲ್ಲ. ಆದರೆ ನಿಮಗೆ ಹೇಳ್ಕೊಡ್ತೀವಿ. ವ್ಲಾಗ್ ಆದರೆ ಸ್ಟೋರೀಸ್ ಆದರೆ ನಾವು ಹೇಳ್ಕೊಡ್ತೀವಿ. ಅಂದರೆ ನಾವು ಮಾತಾಡ್ಕೊಂಡಲ್ಲಿ ಹೇಳ್ಕೊತೀವಿ, ಡೈರೆಕ್ಟ್ ನಿಮ್ಗೆ ಹೇಳಲ್ಲ. ಈ ರೀತಿ ಡಿಫ್ರೆಂಟು ಅದೇ. ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಆಮೇಲೆ ಏನಾದರೂ ನಿಮಗೆ ಅಡುಗೆಗಳು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಹೇಳ್ಕೊಡ್ತೀವಿ ಕಣ್ರಪ್ಪ. ಸರಿ ಕಣ್ರಪ್ಪ, ವಿಡಿಯೋ ಮುಗಿಸೋ ಸಮಯ ಬಂತು. ನಾವು ಒಯ್ತೀವಿ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡ್ರಪ್ಪ. ಯಾಕಂದರೆ ನಾವು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಡೈಲಿನೂ ನೋಡ್ಬೋದು ಕಣ್ರಪ್ಪ. ಇನ್ನೇನಪ್ಪ ಮತ್ತೆ ಬರೋದಾ? ಹಂಗೆಯಪ್ಪ ನಿಮ್ಗೆ ಏನಾದರೂ ಅಡುಗೆಗಳು ಏನಾದರೂ ಬೇಕು ಅಂತ ಅನಿಸಿದ್ರೆ ಅಥವಾ ಬೇರೆ ರೀತಿ ಕಂಟೆಂಟ್ಗಳು ಬೇಕು ಅನಿಸಿದ್ರೆ ದಯವಿಟ್ಟು ಅದಕ್ಕೂ ಕಮೆಂಟ್ ಮಾಡಿ ತಿಳಿಸಿ. ಏನೂ ಅಭ್ಯಂತರ ಇಲ್ಲ ಕಣ್ರಪ್ಪ. ನಮಸ್ಕಾರ.